ಎಲ್ರಿಗೂ ನಮಸ್ಕಾರ. ನಾನು ನಿನ್ನೆ ಹೇಳಿದ್ದೆ ಅಷ್ಟಾದಶ ವಿದ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಈ ಅಷ್ಟಾದಶ ವಿದ್ಯೆಗಳೇನು? ಇವು ಭಾರತ ದೇಶದ ಅಕ್ಷಯವಾದ, ಅದ್ಭುತವಾದ, ದಿವ್ಯ ಭವ್ಯವಾದ ಸಂಪತ್ತುಗಳು ಅನ್ನೋದನ್ನು ನೆನಪಿಟ್ಕೋಬೇಕು. ಏಕೆಂದರೆ ಭಾರತ ವಿದ್ಯಾಗಣಿ, ವಿದ್ಯಾಸ್ಥಾನ, ವಿದ್ಯಾಸಾಗರವಾಗಿದೆ. ಭಾರತ ರಾಷ್ಟ್ರದ ಪವಿತ್ರ ಸಂಪತ್ತುಗಳೇ ಈ ಅಷ್ಟಾದಶ ವಿದ್ಯೆಗಳು. ಇದನ್ನು ನಾನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡ್ತೀನಿ. ನೋಡಿ, ವಿದ್ಯೆ ಅಂದರೆ ಜ್ಞಾನ, ಅರಿವು, ತಿಳುವಳಿಕೆ ಅಂತ ಅರ್ಥ ಇದೆ. ಈ ಜ್ಞಾನ ಅನಂತವಾಗಿದೆ. ಮನುಷ್ಯ ಮಾತ್ರವೇ ಈ ಜ್ಞಾನ ಭಂಡಾರವನ್ನು, ಅಂದರೆ ಜ್ಞಾನ ಸಂಪತ್ತನ್ನು ತನ್ನದನ್ನಾಗಿ ಬಲ್ಲವನು. ಯಾಕೆಂದರೆ ಬೇರೆ ಪಶುಗಳಿಗೆ ಆಗೋದಿಲ್ಲ. ಇಂಥ ಅನಂತವಾಗಿರ್ತಕ್ಕಂಥ ವಿದ್ಯೆಯನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಆ ಮನುಷ್ಯನಿಗೆ ಅನೇಕ ಶಾಸ್ತ್ರಗಳಿದೆ. ಆ ಶಾಸ್ತ್ರಗಳೇನಿದೆಯೋ ಈ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಇವುಗಳಿಗೆ ವಿದ್ಯಾಸ್ಥಾನಗಳು ಅಂತ ಹೇಳ್ತಾರೆ. ವಿದ್ಯೆಯನ್ನು ಪಡೆಯಲು ಇವುಗಳು ಸಾಧನವಾಗಿರೋದ್ರಿಂದ, ಪ್ರಮಾಣವಾಗಿರೋದ್ರಿಂದ ಇವುಗಳನ್ನು ವಿದ್ಯಾಸ್ಥಾನಗಳು, ವಿದ್ಯಾಪ್ರಮಾಣ, ವಿದ್ಯಾಮೂಲ, ವಿದ್ಯಾಕಾರಣ ಅಂತ ಇವಕ್ಕೆ ಹೆಸರಿವೆ. ಈ ವಿದ್ಯಾಸ್ಥಾನಗಳನ್ನು 18 ಅನ್ನೋದನ್ನು ಹೇಳ್ತಾರೆ. ಯಾವ್ಯಾವುದು? 6 ಅಂಗಗಳು, 4 ವೇದಗಳು, ಮೀಮಾಂಸಾ ನ್ಯಾಯ, ಪುರಾಣಗಳು 18, ಧರ್ಮಶಾಸ್ತ್ರಗಳು ಎಲ್ಲ ಸೇರಿ ಒಟ್ಟು 18 ಅಂತ ತಿಳ್ಕೊಳ್ಬೇಕು. ಯಾವ್ಯಾವುದು? 4 ವೇದ. ನೋಡಿ, 4 ವೇದ ಯಾವುದು? ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವವೇದ. ವೇದಾಂಗಗಳು 6. ಯಾವುದು? ಶಿಕ್ಷಾ, ವ್ಯಾಕರಣ, ಛಂದ, ನಿರುಕ್ತ, ಜ್ಯೋತಿಷ್ಯ, ಕಲ್ಪ. 1 ಮೀಮಾಂಸೆ, 1 ನ್ಯಾಯ, 1 ಪುರಾಣದಲ್ಲಿ 18 ಇದೆ, ಅದನ್ನು 1 ತೊಗೊಂಡಿದ್ದಾರೆ ಇಲ್ಲಿ. 1 ಧರ್ಮಶಾಸ್ತ್ರ. ನೋಡಿ, ಮೀಮಾಂಸಾ ನ್ಯಾಯ, ಮೀಮಾಂಸದಲ್ಲಿ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಬರುತ್ತೆ. ನ್ಯಾಯ ದರ್ಶನ, ವೈಶೇಷಿಕ ದರ್ಶನ ಅಂತ ಬರುತ್ತೆ. ಪುರಾಣದಲ್ಲಿ ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ, ಭಾಗವತ, ಭವಿಷ್ಯ ಪುರಾಣ, ಬ್ರಹ್ಮಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ವಾಯು, ವರಾಹ, ವಾಮನ, ವಿಷ್ಣು, ಅಗ್ನಿ, ನಾರದ, ಪದ್ಮ, ಲಿಂಗ, ಗರುಡ, ಕೂರ್ಮ, ಸ್ಕಾಂದ ಪುರಾಣಗಳು. ಒಟ್ಟು 18 ಪುರಾಣ. ಅದನ್ನು 1 ತೊಗೊಂಡಿದ್ದೀವಿ. ನೆಕ್ಸ್ಟ್ ಧರ್ಮಶಾಸ್ತ್ರ 1. ಅಂದರೆ ಏನೇನಿದೆ ಧರ್ಮಶಾಸ್ತ್ರದಲ್ಲಿ ಅಂತಂದರೆ ಮನುಸ್ಮೃತಿ, ಆಪಸ್ತಂಭ ಸ್ಮೃತಿ, ಒಟ್ಟು 24 ಸ್ಮೃತಿಗಳಿವೆ. ಆಯಿತಾ? ಅದನ್ನು 1 ತಿಳ್ಕೊಳ್ಳೋದು ಯಾವುದು? ಧರ್ಮಶಾಸ್ತ್ರದಲ್ಲಿ. ಆಮೇಲೆ 1 ಆಯುರ್ವೇದ 1 ತೊಗೊಳ್ತೀವಿ, ಧನುರ್ವೇದ 1, ಗಾಂಧರ್ವ 1, ಅರ್ಥಶಾಸ್ತ್ರ 1. ಒಟ್ಟು ಟೋಟಲ್ 18 ವಿದ್ಯಾಸ್ಥಾನಗಳಿದೆ. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋಣ. ಈಗ 4 ವೇದ ಇದೆ ಅಂತ ಹೇಳಿದೆ ಅಲ್ವಾ? 4 ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ಈ ವೇದಗಳಲ್ಲೂ ತುಂಬ ಇದೆ. ಯಾಕೆ ಅಂತಂದರೆ ಈ ವೇದಗಳಲ್ಲಿ ನೋಡಿ ಶಾಖೆಗಳು ತುಂಬ ಇದೆ. ಆಯಿತಾ? ಋಗ್ವೇದಕ್ಕೆ 21, ಯಜುರ್ವೇದಕ್ಕೆ 101, ಸಾಮವೇದಕ್ಕೆ 1000, ಅಥರ್ವವೇದಕ್ಕೆ 9 ಶಾಖೆಗಳಿವೆ. ಈ ಋಗ್ವೇದದಲ್ಲಿ ಏನೇನಿದೆ? ಶಾಕಲ ಸಂಹಿತ, ಐತರೇಯ ಬ್ರಾಹ್ಮಣ, ಕೌಶಿತಕಿ ಬ್ರಾಹ್ಮಣ, ಐತರೇಯ ಆರಣ್ಯಕ, ಐತರೇಯೋಪನಿಷತ್ತು, ಕೌಶಿತಕಿ ಉಪನಿಷತ್ತುಗಳು ಋಗ್ವೇದದಲ್ಲಿ ಬರ್ತಕ್ಕಂಥದ್ದು. ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ ಬರುತ್ತೆ. ಶುಕ್ಲದಲ್ಲಿ ಕಾಣ್ವ ಶಾಖ, ಮಾಧ್ಯದಿನ ಶಾಖೆಗಳಿದೆ. ಕೃಷ್ಣದಲ್ಲಿ ತೈತ್ರೀಯ ಶಾಖೆಯಲ್ಲಿ ತೈತ್ರೀಯ ಸಂಹಿತ, ತೈತ್ರೀಯ ಬ್ರಾಹ್ಮಣ, ತೈತ್ರೀಯ ಆರಣ್ಯಕ, ತೈತ್ರೀಯ ಉಪನಿಷತ್ತುಗಳು, ಕಾಠಕೋಪನಿಷತ್ತು, ಶ್ವೇತಾಶತ್ರೋಪನಿಷತ್ತು ಇದೆ. ಈ ಶುಕ್ಲ ಯಜುರ್ವೇದದಲ್ಲಿ ಬೃಹದಾರಣ್ಯಕೋಪನಿಷತ್ತು, ಈಶಾವಾಸ್ಯ ಬರುತ್ತೆ. ಸಾಮವೇದದಲ್ಲಿ ರಾಣಾಯಣೀಯ, ಜೈಮಿನೀಯ, ಕೌಥುಮ ಶಾಖೆಗಳಿವೆ. ಸಾಮವೇದ ಸಂಹಿತ, ತಾಂಡ್ಯ ಬ್ರಾಹ್ಮಣ, ಕೇನೋಪನಿಷತ್ತು, ಚಾಂದೋಗ್ಯ ಉಪನಿಷತ್ತುಗಳು ಬರ್ತಕ್ಕಂಥದ್ದು. ಇನ್ನು ಅಥರ್ವವೇದದಲ್ಲಿ ಶೌನಕ ಶಾಖ, ಪಿಪ್ಪಲಾದ ಶಾಖೆಗಳು, ಅಥರ್ವವೇದ ಸಂಹಿತ, ಗೋಪಥ ಬ್ರಾಹ್ಮಣ, ಮುಂಡಕ, ಪ್ರಶ್ನ, ಮಾಂಡುಕ್ಯ ಉಪನಿಷತ್ತು ಇವೆಲ್ಲ
ಅಥರ್ವವೇದದಲ್ಲಿ ಬರ್ತವೆ. ಇವನ್ ಜಾಬಾಲನೂ ಅದರಲ್ಲೇ ಬರ್ತಕ್ಕಂಥದ್ದು, ಪ್ರಶ್ನನೂ ಅದರಲ್ಲೇ ಬರ್ತಕ್ಕಂಥದ್ದು. ಹೀಗೆ ಶಂಕರರಂತೂ, ನಾನು ನಿಮಗೆ ವೇದಾಂತ ಹೇಳಬೇಕಾದನ್ನೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. 10 ಉಪನಿಷತ್ತುಗಳಿಗೂ ಭಾಷೆಗಳನ್ನು ಬರೆದಿದ್ದಾರೆ ಶಂಕರಾಚಾರ್ಯರು. ಇನ್ನು ವೇದಗಳಲ್ಲಿ 4 ವಿಭಾಗಗಳಿವೆ. ಏನು? 4 ವೇದ ಅಲ್ಲ, ಒಂದು ವೇದದಲ್ಲಿ 4 ವಿಭಾಗ ಇದೆ. ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ಎಲ್ಲ ವೇದಗಳಲ್ಲೂ 4 ವಿಭಾಗ ಇದ್ದೇ ಇದೆ. ವೇದಗಳಲ್ಲಿ ಎಲ್ಲ ವಿದ್ಯೆಗಳನ್ನು ತಿಳಿಸಿದೆ. ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಫಲಪುರುಷಾರ್ಥಗಳನ್ನೆಲ್ಲ ಕೂಡ ವೇದಗಳಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಅಷ್ಟಾದಶ ವಿದ್ಯಾಸ್ಥಾನಗಳಲ್ಲಿ ವೇದಗಳೇ ಪ್ರಧಾನವಾಗಿರ್ತಕ್ಕಂಥದ್ದು, ವೇದಗಳೇ ಮೂಲವಾಗಿರ್ತಕ್ಕಂಥದ್ದು. ಎಲ್ಲ ಶಾಸ್ತ್ರಗಳಿಗೂ ವೇದಗಳೇ ಆಕರ ಗ್ರಂಥ ಅಂತ ಹೇಳಬಹುದು. ಈಗ 4 ವೇದ ಅಂತ ಹೇಳಿದೆ. ಯಾವ್ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವೇದ ಇದೆ. ಇದನ್ನು ಯಾವ ಋಷಿನೂ ಬರೆದಿಲ್ಲ. ಕವಿಯಾಗಲಿ, ಯೋಗಿಯಾಗಲಿ, ವಿದ್ವಾಂಸನಾಗಲಿ ಬರೆದಿಲ್ಲ. ಮನುಷ್ಯರೇ ಬರೆದಿದ್ದಲ್ಲ ವೇದ, ಮನುಷ್ಯರಿಂದ ರಚಿತವಾಗಿರೋದೇ ಅಲ್ಲ. ಇದು ಅಪೌರುಷೇಯ, ಭಗವಂತನ ವಾಣಿ ಇದು ವೇದಗಳು ಅಂತ ಹೆಸರಾಗಿದೆ. ನೋಡಿ, ರಘುವಂಶ, ಕುಮಾರಸಂಭವ, ಕಿರಾತಾರ್ಜುನೀಯ ಇದೆಲ್ಲ ಕಾವ್ಯಗಳಿಗೆ ಕಾಳಿದಾಸ, ಭಾರವಿ ಅವರೆಲ್ಲ ಕವಿಗಳು ಬರೆದಿರ್ತಾರೆ. ಇನ್ನು ಇತಿಹಾಸ ಗ್ರಂಥಗಳು ಯಾವುದು? ರಾಮಾಯಣ, ಮಹಾಭಾರತ. ಅದಕ್ಕೆ ರಾಮಾಯಣವನ್ನು ವಾಲ್ಮೀಕಿಗಳು, ಮಹಾಭಾರತವನ್ನು ವ್ಯಾಸ ಮಹರ್ಷಿಗಳು ಬರೆದಿದ್ದಾರೆ. ಹೌದಾ? ಪುರಾಣಗಳನ್ನು ವ್ಯಾಸ ಮಹರ್ಷಿಗಳು ಬರೆದಿದ್ದಾರೆ. ಆದರೆ ಅನಾದಿಯಾಗಿರ್ತಕ್ಕಂತಹ ವೇದಗಳಿಗೆ ಯಾರು ಕರ್ತೃಗಳಿಲ್ಲ, ಯಾರೂ ಬರೆದಿಲ್ಲ. ಅದಕ್ಕೋಸ್ಕರ ಅದನ್ನು ಅಪೌರುಷೇಯ ಅಂತ ಕರೆಯಲಾಗುತ್ತೆ. ಭಗವಂತನ ಕೆಳಗಿನ ಉಸಿರಿನಂತೆ ವೇದಗಳು ಭಗವಂತನ ವಾಣಿ ಅಂತಲೇ ಹೇಳ್ಬೋದು. ಹೀಗಾಗಿ ವೇದಗಳಲ್ಲಿ ಮಾನವ ಸಹಜವಾದ ರಾಗಗಳಾಗಲಿ, ದ್ವೇಷಗಳಾಗಲಿ, ದೋಷಗಳಾಗಲಿ ಯಾವುದೂ ಇರೋದಿಲ್ಲ. ವೇದಗಳು ಅನಾದಿ ಮತ್ತು ಅನಂತವಾಗಿರ್ತಕ್ಕಂಥದ್ದು. ಅನಂತಾವೈ ವೇದಾಹ ಅನ್ನೋ ಹಾಗೆ ವೇದ ಹೇಳ್ತಾ ಇದೆ. ಸಾಗರದಲ್ಲಿ ಹೇಗೆ ಸಾಗರ ಇಷ್ಟು ವಿಶಾಲವಾಗಿದೆಯೋ ಹಾಗೆ ವೇದಗಳು ಕೂಡ ವಿಶಾಲವಾಗಿದೆ. ಹಿಮಾಲಯ ಹೇಗಿದೆಯಲ್ಲ ಅದೇ ಥರ ಹೈಟು ವೇದಗಳ ಒಂದು ಸ್ಥಿತಿ ಉನ್ನತವಾಗಿದೆ. ಈ ವೇದಗಳಿಗೆ ಶಾಸ್ತ್ರ, ಆಗಮ, ಶ್ರುತಿ, ಆಮ್ನಾಯ ಅಂತ ಹೆಸರಿದೆ. ವೇದಗಳಿಗೇನೆ ಆ ಹೆಸರು ಬರತಕ್ಕಂಥದ್ದು. ಏನು ಹೇಳ್ತಾರೆ ಶಂಕರರು? ಹೇಳ್ತಾರೆ, ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಶಾಸ್ತ್ರಸ್ಯ ಋಗ್ವೇದಾದೇಹೇ ಅನೇಕ ವಿದ್ಯಾಸ್ಥಾನೋಪಬೃಂಹಿತಸ್ಯ ಪ್ರದೀಪವತ್ ಸರ್ವಾರ್ಥಾವದ್ಯೋತಿನಃ ಸರ್ವಜ್ಞಕಲ್ಪಸ್ಯ ಅಂತ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಅಂದರೆ ಅನೇಕ ವಿದ್ಯಾಸ್ಥಾನಗಳಿಂದ ವೇದಗಳು ಬಂದಿರತಕ್ಕಂಥದ್ದು. ಅಂದರೆ ಪ್ರದೀಪದಂತೆ ವೇದಗಳು ಎಲ್ಲ ವಿಷಯಗಳನ್ನು ಮನುಷ್ಯರಿಗೆ ತಿಳಿಸ್ಕೊಡುತ್ತೆ. ಒಂಥರ ಕೈಪಿಡಿ ಇದ್ದ ಹಾಗೆ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮನಿಂದ ಬಂದಿರೋದರಿಂದ ವೇದಗಳು ಸರ್ವಜ್ಞ ಕಲ್ಪಗಳಾಗಿರುತ್ತೆ. ನೋಡಿ, ಇವಾಗ ಮನುಷ್ಯ ಬರೆದಿರ್ತಾದ್ರೆ ಅದಕ್ಕೆ ಒಂದಿಷ್ಟು ಆಯಾಮಗಳಿರುತ್ತೆ. ಅಂತಂದರೆ ಅವನ ಒಂದು ಗುಣ. ಇವಾಗ ನಾವು ವಾಲ್ಮೀಕಿ ರಾಮಾಯಣ ನೋಡಿ, ನೀವು ತುಂಬ ಆಶ್ಚರ್ಯ ಅನಿಸ್ಬೋದು. ವಾಲ್ಮೀಕಿ ರಾಮಾಯಣವನ್ನು ಓದಿದಾಗ ನೀವು ತಿಳ್ಕೊಂಡಂಗೆ, ಅಲ್ಲಿ ನೀವು ಪೂರ್ತಿ ಓದಿ ಗೊತ್ತಾಗುತ್ತೆ, ನೀವು ತಿಳ್ಕೊಂಡಂಗೆ ಇರಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ. ಯಾಕೆ ಅಂತಂದರೆ ಅಲ್ಲಿ ಮುಖ್ಯವಾಗಿ ಆ ಲಕ್ಷ್ಮಣ ರೇಖೆ ಎಳೆಯೋದಿಲ್ಲ, ಆಯಿತಾ? ಆಮೇಲೆ ಆ ಅಳಿಲು ತಿನ್ನೋದು, ಅಳಿಲು ಇದು ಮಾಡತ್ತಲ್ಲ, ಸಹಾಯ ಮಾಡೋದು ಅದಾಗಲಿ, ಅಥವಾ ಶಬರಿ ಏಂಜಲ್ ಹಣ್ಣು ತಿನ್ನೋದಾಗಿ ಯಾವ ಸನ್ನಿವೇಶಗಳು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲವೇ ಇಲ್ಲ. ಆಮೇಲೆ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಮಾಂಸ ತಿಂತಿದ್ದಾನದನ್ನು ಹೈಲೈಟ್ ಮಾಡಿ ಹೇಳ್ತಾನೆ. ಅವನು ಒಂದೊಂದು ಪ್ರಾಣಿಗಳನ್ನು ಹೊಡೆದು ತಿಂತಾ ಇದ್ದ, ಎಲ್ಲನೂ ತಿಂತಿದ್ರು ರಾಮ, ಸೀತೆ, ಲಕ್ಷ್ಮಣ ಅಂತ. ಅವನನ್ನು ಮನುಷ್ಯನನ್ನಾಗಿ ಚಿತ್ರಿಸಿದ್ದಾರೆ ಹೊರತು ದೇವ್ರ ಥರ ಅವನನ್ನು ಚಿತ್ರಿಸಿಲ್ಲ ರಾಮನ್ನ ವಾಲ್ಮೀಕಿಗಳು. ನೀವು ಓದಬೇಕು ವಾಲ್ಮೀಕಿ ರಾಮಾಯಣ, ಗೊತ್ತಾಗುತ್ತೆ. ಅಯ್ಯಪ್ಪ ಇದೇನಪ್ಪ ಹೀಗೆಲ್ಲ ಆಗಿತ್ತ ಅಂತ. ರಾವಣ ಅಪಹರಣ ಮಾಡಬೇಕಾದ ಸೀತೆ ಸೌಂದರ್ಯವನ್ನು ಈ 1 ಇಂಚು ಬಿಡದಂಗೆ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿಗಳು. ಅವರು ತಮ್ಮ ಒಂದು ಏನು ಹೇಳ್ತಾರೆ, ತಮ್ಮ ಒಂದು ಗುಣಗಳು, ತಮ್ಮ ಒಂದು ಮನಸ್ಥಿತಿಗೆ ಸೀಮಿತವಾಗಿ ಆ ಗ್ರಂಥಗಳನ್ನು, ಕಾವ್ಯವನ್ನು ರಚಿಸಿದ್ದಾರೆ ವಾಲ್ಮೀಕಿಗಳು. ಈಗೇನಾಗುತ್ತೆ,
ಇದರಲ್ಲಿ ನಮಗೆ ಬೇಕಾದಷ್ಟು ಸಂದೇಹಗಳು, ಭಗವಂತ ಹಿಂಗೆ ಮಾಡೋದನ್ನ, ಭಗವಂತ ಹಂಗೆ ಮಾಡೋದನ್ನ, ಇನ್ನೂ ಕೆಲವೊಂದು ಸನ್ನಿವೇಶ ಕೈ ಕಳಿಸ್ಬಿಟ್ಟಿರ್ತಾರಲ್ಲ ವನವಾಸಕ್ಕೆ. ಆಗ ಲಕ್ಷ್ಮಣನ ಜೊತೆ ಮಾತಾಡ್ಕೋತಾನೆ ಕಾಡಿನಲ್ಲಿ ರಾಮ. ಅಯ್ಯೋ ರಾಮ ಹೀಗೆ ಮಾತಾಡೋದು. ನಾವು ಸೀರಿಯಲ್ ನೋಡ್ಬಿಟ್ಟಿರ್ತೀವಿ, ರಾಮಾಯಣದ ಸೀರಿಯಲ್ ನೋಡ್ಬಿಟ್ಟು ರಾಮನ ತುಳಸಿದಾಸರು ರಾಮನನ್ನು ತುಂಬ ಒಳ್ಳೆ ಕ್ಯಾರೆಕ್ಟರಾಗಿ ನಿರೂಪಿಸ್ಬಿಟ್ಟಿದ್ದಾರೆ. ನಾವು ತುಳಸಿದಾಸರ ರಾಮಾಯಣವನ್ನು ಚೆನ್ನಾಗಿ ನೋಡ್ಬಿಟ್ಟಿರ್ತೀವಿ. ಟಿ ವಿನಲ್ಲಿ ಏನು ಬರುತ್ತೆ, ಇದು ಸೀರಿಯಲ್ ರಾಮಾಯಣ ಬರ್ತಿತ್ತು ಹಿಂದಿ, ಅದು ತುಳಸಿದಾಸರದು. ನಮಗೆ ರಾಮ ಅಂದರೆ ಹೀರೋ, ಅವ್ನಿಗೆ ಏನೋ ಒಂದು ಬ್ಲ್ಯಾಕ್ ಮಾರ್ಕ್ ಇರಬಾರ್ದು ರಾಮನಿಗೆ, ಆ ರೀತಿ ಅವರು ಚಿತ್ರಿಸ್ಬಿಟ್ರು. ನಾವು ಅದನ್ನು ಓದ್ಬಿಟ್ವಿ. ಅದೇ ವಾಲ್ಮೀಕಿನ ರಾಮಾಯಣ ಓದಿದಾಗ ಇದೇನು ಒಂದೊಂದ್ಸತಿ ಇದು ಹೀರೋ ಆಗಿರ್ಬೇಕಾದ್ರೆ ಕ್ವಾಲಿಟೀಸಲ್ಲಿ ಕಾಣಿಸೋದೇ ಇಲ್ಲ, ಎಲ್ಲದರಲ್ಲೂ ಕಾಣಿಸಲ್ಲ. ಅವನಲ್ಲಿ ನ್ಯೂನತೆಗಳನ್ನು ಕೂಡ ತೋರಿಸ್ತಾನೇ ಇದ್ದಾರೆ. ವಾಲ್ಮೀಕಿಗಳು ತೋರಿಸಿದ್ದಾರೆ ಪ್ರತಿಯೊಂದು. ಸುಮಾರು ಫುಲ್ ಓದ್ಬಿಟ್ರೆ ನಿಮಗೆ ಈ ಒಂದು ರಾಮನಿಗೆ ನೀವು ಪೂರ್ತಿಯಾಗಿ ನೀವು ಒಂಥರ ಏನು ಒಂದು ಮನಸ್ಸು ಕೊಟ್ಟಿರ್ತೀರ, ಅದು ನಿಮಗೆ ಅಲ್ಲಿ ಕಾಣಲ್ಲ. ಸುಮಾರು ವಿಷಯದಲ್ಲಿ ನಿಮಗೆ ಅಂದರೆ ಅವರವ್ರಿಗೆ ಓದುಗರ ಒಂದು ಮನಸ್ಥಿತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಯಾಕೆ ನಾನು ಇದೆಲ್ಲ ಹೇಳಿದೆ ಅಂತಂದರೆ, ಬರೆದಿರ್ತಕ್ಕಂಥದ್ದಾದರೆ ಈಗ ಋಷಿಗಳು ಬರೆದಿರೋದಾಗಿರಬಹುದು, ಕವಿಗಳು ಬರೆದಿರೋದಾಗಬಹುದು, ಅದಕ್ಕೆ ಆದ ಒಂದು ಆಯಾಮಗಳಿರುತ್ತೆ. ಆದರೆ ವೇದಗಳು ಹಾಗಲ್ಲ, ಅದು ಭಗವಂತನಿಂದ ಬಂದಿರೋದ್ರಿಂದ ಅದರಲ್ಲಿ ಯಾವ ನ್ಯೂನತೆಗಳು ಇಲ್ಲ. ಅದೇ ಶಾಸ್ತ್ರ, ಅದೇ ಫೈನಲ್ ಅಂತ ನೋಡಿ. ಇಷ್ಟ ಫಲ ಪ್ರಾಪ್ತಿಗೆ ಉಪಾಯಗಳನ್ನೂ ಕೊಟ್ಟಿದೆ, ಅನಿಷ್ಟ ಪರಿಹಾರಕ್ಕೆ ಸಾಧನಗಳನ್ನೂ ತಿಳಿಸಿದೆ ವೇದದಲ್ಲಿ. ಧರ್ಮಾರ್ಥ ಕಾಮಮೋಕ್ಷಗಳ ಚತುರ್ವಿಧ ಪರಮಪುರುಷ ಅರ್ಥಗಳನ್ನೆಲ್ಲ ನಮಗೆ ವೇದಗಳು ತಿಳಿಸುತ್ತವೆ. ಅಗ್ನಿಹೋತ್ರಾದಿ ಕರ್ಮಗಳನ್ನು ತಿಳಿಸುತ್ತೆ. ಪ್ರಾಣೋಪಾಸನ, ಪ್ರಣವೋಪಾಸನ, ಪರಬ್ರಹ್ಮಜ್ಞಾನ ಎಲ್ಲವನ್ನೂ ವೇದಗಳಲ್ಲಿ ವಿಸ್ತಾರವಾಗಿ ತಿಳಿಸಿದೆ. ಹೀಗೆ ನಮಗೆ ವೇದಗಳು ವೇದಗಳನ್ನ ತಿಳಿಸ್ತಕ್ಕಂಥ ಕೊಡ್ತಾರೆ. ಈಗ 4 ವೇದ ಅಂತ ಹೇಳಿದೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ನಾನು ನಿಮಗೆ ಒಂದೊಂದೇ ವೇದದ ಬಗ್ಗೆ ಡೀಟೇಲ್ ಆಗಿ ವೇದಗಳ ಒಂದು ವಿಷಯ ಬಂದಾಗ ತಿಳಿಸ್ತೀನಿ. ಈಗ ನಾನು ಸುಮ್ಮನೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ನಾನು ವೇದಗಳನ್ನು ನಾನು ಪೂರ್ತಿಯಾಗಿ ಹೇಳಬೇಕಾದ್ರೇ ಬೇರೆ. ಈಗ ನಾನು ಸುಮ್ಮನೆ ಜಸ್ಟ್ ಪರಿಚಯ ಮಾಡಿಕೊಡ್ತೀನಿ ಅಷ್ಟೇ. ಋಗ್ವೇದ ವೇದಗಳು ಪ್ರಾರಂಭ ಆಗೋದೇ ಋಗ್ವೇದದಿಂದ ಅಂತ ಹೇಳ್ಬೋದು. ಫಸ್ಟು ನಾವು ಋಗ್ವೇದಕ್ಕೆ ಮೊದಲನೇ ವೇದ ಅಂತಲೇ ಹೇಳ್ತಕ್ಕಂಥ, ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳಲಾಗುತ್ತೆ. ನೋಡಿ, ಋಗ್ವೇದವನ್ನು ಯಜ್ಞದಲ್ಲಿ ಪ್ರತಿನಿಧಿಸುವ ಋತ್ವಿಜನಿಗೆ ಹೋತೃ ಅಂತ ಕರೀತಾರೆ. ಇಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಹೋತೃವಿನ ಸ್ಥಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೋತೃ ಇಲ್ಲದೆ ಯಜ್ಞನೇ ಇಲ್ಲ. ಹಾಗಾಗಿ ಋಗ್ವೇದಕ್ಕೆ ಫಸ್ಟು ಪ್ರಾಮಿನೆನ್ಸ್ ಕೊಡ್ತಕ್ಕಂಥದ್ದು. ಋಗ್ವೇದದ ಅನೇಕ ಮಂತ್ರಗಳು ಯಜುರ್ವೇದದಲ್ಲೂ ಬರುತ್ತೆ, ಸಾಮವೇದಗಳಲ್ಲೂ ಬರುತ್ತೆ. ಆದರೆ ಇದು ಪ್ರಥಮವಾಗಿರ್ತಕ್ಕಂಥ, ಸ್ವತಂತ್ರವಾಗಿರ್ತಕ್ಕಂಥ, ಪ್ರಮಾಣಭೂತವಾಗಿರ್ತಕ್ಕಂಥದ್ದು ಋಗ್ವೇದದ ಮಂತ್ರ. ಇದನ್ನೇ ಶಂಕರಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೂಡ ಹೇಳ್ತಾರೆ, ಋಗ್ವೇದಾದೇಹೇ ಶಾಸ್ತ್ರಸ್ಯ ಅಂತ ಹೇಳಿದ್ದಾರೆ. ಇಂತಹ ಸಂಕೀರ್ಣವಾಗಿರ್ತಕ್ಕಂಥ ವೇದರಾಶಿಯನ್ನು ವ್ಯಾಸ ಮಹರ್ಷಿಗಳು ಏನು ಮಾಡ್ತಾರೆ ಗೊತ್ತಾ? ವಿಂಗಡಿಸ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ವೇದಗಳನ್ನು ವಿಂಗಡಿಸಿ ಅದಕ್ಕೆ ಅವರು ವೇದವ್ಯಾಸರು ಅಂತ ಹೆಸರು ಮಾಡಿರೋದು. ವ್ಯಾಸ ಮಹರ್ಷಿಗಳು ತಮ್ಮ ಶಿಷ್ಯರು 4 ಜನ ಕರೆದುಬಿಟ್ಟು ಒಂದೊಂದು ವೇದನ ನೀವು ಪ್ರಚಾರ ಮಾಡಬೇಕು ಅಂತ ಹೇಳಿದ್ರು. ಋಗ್ವೇದವನ್ನು ಪೈಲ ಅನ್ನೋ ಶಿಷ್ಯನಿಗೆ ಕೊಟ್ಟು ಉಪದೇಶ ಮಾಡಿ, ನೀವು ಇದನ್ನು ಋಗ್ವೇದವನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿಬಿಟ್ರು ವ್ಯಾಸ ಮಹರ್ಷಿಗಳು. ಋಗ್ವೇದದ ಎಲ್ಲ ಮಂತ್ರಗಳಿಗೂ ಋಷಿ, ಛಂದಸ್ಸು, ದೇವತೆ, ವಿನಿಯೋಗ ಎಲ್ಲ ಇದ್ದೇ ಇದೆ. ಸುಮಾರು 106 ಸೂಕ್ತಗಳಿದೆ ಋಗ್ವೇದದಲ್ಲಿ. ಅದು ಮೊದಲನೇ ಮಂತ್ರನೇ ಅಗ್ನಿಮೀಳೆ ಪುರೋಹಿತಂ ಯಜ್ಞಸಿ ದೇವನ್ ಮೃತ್ಯುಜಂ ಅಂತ ಮಂತ್ರದಿಂದ ಪ್ರಾರಂಭ ಆಗುತ್ತೆ ಈ ಋಗ್ವೇದ. ನೋಡಿ, 18 ವಿದ್ಯಾಸ್ಥಾನಗಳ ಪೈಕಿ ಪ್ರಥಮ ವಿದ್ಯಾಸ್ಥಾನವೇ ಋಗ್ವೇದ ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ. ಮುಂದಿಂದು ಯಜುರ್ವೇದ. ಈ ಯಜುರ್ವೇದದಲ್ಲಿ ಯಜ್ಞಕ್ಕೆ ಬಹಳಷ್ಟು ಪಾತ್ರ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಜುರ್ವೇದವನ್ನು ಪ್ರತಿನಿಧಿಸತಕ್ಕಂಥ ಋತ್ವಿಜನಿಗೆ ಅಧ್ವರ್ಯು ಅಂತ ಕರೀತಾರೆ. ಇಲ್ಲಿ ಹೋತೃ, ಋಗ್ವೇದದಲ್ಲಿ ಹೋತೃ ಆದರೆ ಇಲ್ಲಿ ಅಧ್ವರ್ಯು ಅಂತ ಕರೀತಾರೆ. ಏನೇ ಆದರೂ ಅಧ್ವರ್ಯುವಿನ ಅಧ್ಯಕ್ಷತೆಯಲ್ಲೇ ಆಗಬೇಕು, ಯಜ್ಞಗಳೆಲ್ಲ ಅನುಷ್ಠಾನ ಆಗಬೇಕು. ಆಯಿತಾ? ಇದನ್ನು ಈ ಯಜುರ್ವೇದವನ್ನು ವೇದವ್ಯಾಸರು
ತನ್ನ ಶಿಷ್ಯರಾಗಿರ್ತಕ್ಕಂಥ ವೈಶಂಪಾಯನನಿಗೆ ಉಪದೇಶ ಮಾಡಿ ನೀ ಇದನ್ನು ಪ್ರಚಾರ ಮಾಡು ಅಂತ ಹೇಳಿ ಕಳಿಸ್ತಾರೆ. ಈ ಯಜುರ್ವೇದದಲ್ಲಿ 2 ಭಾಗ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ. ಕೃಷ್ಣ ಯಜುರ್ವೇದದಲ್ಲಿ ಸಂಹಿತ, ಬ್ರಾಹ್ಮಣ, ಅರಣ್ಯಕ ಮಂತ್ರ ಎಲ್ಲ ಸೇರಿಕೊಂಡಿರುತ್ತೆ. ಅದರಿಂದ ಇದಕ್ಕೆ ಕೃಷ್ಣ ಕಪ್ಪಾದ ವೇದ ಅಂತ ಹೆಸರು. ಆದರೆ ಶುಕ್ಲ ಯಜುರ್ವೇದದಲ್ಲಿ ಯಾವುದೂ ಮಿಕ್ಸ್ ಆಗಿಲ್ಲ, ಶುದ್ಧವಾಗಿರುತ್ತೆ. ಅದರಿಂದ ಅದಕ್ಕೆ ಶುಕ್ಲ ಯಜುರ್ವೇದ ಅಂತ ಕರೀತಾರೆ. ಈಶೇತ್ವೋರ್ಜೇತ್ವಾ ವಾಯವಸ್ಥೋಪಾಯವಸ್ಥಃ ಅನ್ನೋ ಮಂತ್ರದಿಂದ ಕೃಷ್ಣ ತೈತ್ರೀಯ ಯಜುರ್ವೇದ ಸಂಹಿತೆ ಪ್ರಾರಂಭ ಆಗುತ್ತೆ. ಸಾಮಾನ್ಯವಾಗಿ ಕೃಷ್ಣ ಯಜುರ್ವೇದವನ್ನೇ ಜಾಸ್ತಿ ಅಧ್ಯಯನ ಮಾಡಿ ಅದನ್ನೇ ಕಂಠಪಾಠ ಮಾಡಿಕೊಂಡಿರ್ತಾರೆ. ಇದರಲ್ಲಿ ತೈತ್ರೀಯ ಶಾಖೆಯ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಮಂತ್ರಗಳೆಲ್ಲ ಇವತ್ತಿಗೂ ಕೂಡ ಬಹಳ ಜನಪ್ರಿಯವಾಗಿರ್ತಕ್ಕಂಥದ್ದು. ಶುಕ್ಲ ಯಜುರ್ವೇದದಲ್ಲಿ ವಾಜಸ್ನೇಯಿ ಬ್ರಾಹ್ಮಣದ, ಶತಪಥ ಬ್ರಾಹ್ಮಣದ ಭಾಗವಾಗಿರ್ತಕ್ಕಂತಹ ಬೃಹದಾರಣ್ಯೋಪನಿಷತ್ತು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಶುಕ್ಲ ಯಜುರ್ವೇದ ಸಮಿತಿಯ 40ನೇ ಅಧ್ಯಾಯವಾಗಿರ್ತಕ್ಕಂಥ ಈಶಾವಾಸ್ಯೋಪನಿಷತ್ತು ತುಂಬ ಜನಪ್ರಿಯ. ಈಶಾವಾಸ್ಯೋಪನಿಷತ್ತಂತೂ ತುಂಬ ಚೆನ್ನಾಗಿದೆ. ಶಂಕರ ಭಗವತ್ಪಾದರು ಬಹಳ ಚೆನ್ನಾಗಿ ಭಾಷೆಗಳನ್ನು ಇದಕ್ಕೆಲ್ಲ ಬರೆದಿದ್ದಾರೆ. ಈ ಯಜುರ್ವೇದದಲ್ಲಿ ಕೆಲವು ಋಗ್ವೇದ ಮಂತ್ರಗಳು ಸೇರಿಕೊಂಡಿವೆ. ಅದು ನಾವು ಈ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸ್ತೀವಲ್ಲ, ಅಲ್ಲಿ ದೇವತಾ ಗ್ರಹಗಳ ಪೂಜೆ ಹೋಮಾದಿಗಳಲ್ಲೆಲ್ಲ ಈ ಯಜುರ್ವೇದ ಮಂತ್ರಗಳಿಗೆ ಜಾಸ್ತಿ ಪ್ರಾಮಿನೆನ್ಸ್ ಇದೆ. ಇನ್ನು ಸಾಮವೇದ ಅಂತಂದರೆ ಹಾಡು. ಸಾಮ ಅಂದರೆ ಹಾಡು, ಗಾನ ಅಂತ. ಕಿವಿಗಳಿಗೆ ಇಂಪಾಗೋ ಹಾಗೆ ಸ್ವರ ಸಮೇತವಾಗಿ ಹಾಡೋದಕ್ಕೆ ಸಾಮ ಅಂತ ಹೆಸರು. ಇಂಥ ಮಂತ್ರಗಳುಳ್ಳ ಸಾಮವೇದ ಇದೆಯಲ್ಲ, ಅದನ್ನು ಗೀತಿರೂಪಾಹ ಮಂತ್ರಾಹ ಸಾಮಾನಿ, ಗೀತೆ ರೂಪವಾಗಿರ್ತಕ್ಕಂಥ ಮಂತ್ರಗಳಿಗೆ ಸಾಮ ಅಂತ ಹೆಸರು. ನೋಡಿ, ಸಾಮವೇದದಲ್ಲಿರ್ತಕ್ಕಂಥ ಹೆಚ್ಚಿನ ಮಂತ್ರಗಳೆಲ್ಲ ಋಗ್ವೇದದ ಮಂತ್ರಗಳೇ, ಆದರೆ ರಾಗಬದ್ಧವಾಗಿ ಅದನ್ನು ಹೇಳಬೇಕಾಗಿದೆ. ಈ ಸಾಮವೇದ ಛಂದೋಬದ್ಧವಾದ ಮಂತ್ರಗಳಿಂದ ಕೂಡಿದೆ, ಗಾನಪ್ರಧಾನವಾಗಿರುತ್ತೆ. ಈ ಯಜ್ಞಯಾಗಾದಿ ಕರ್ಮಗಳಲ್ಲಿ ಸಾಮವೇದದ ಪ್ರತಿನಿಧಿಯಾಗಿ ಯಾರು ಹೇಳ್ತಾರೆ ಅವ್ರಿಗೆ ಉದ್ಗಾತೃ ಅಂತ ಕರೀತಾರೆ. ಋಗ್ವೇದ ಪ್ರಥಮ ಸ್ಥಾನ, ಯಜ್ಞಗಳಲ್ಲಿ ಸಾಮವೇದಕ್ಕೆ ಹೆಚ್ಚಿನ ಸ್ಥಾನವನ್ನು ಕೊಡ್ತಾರೆ. ಈ ಉದ್ಗಾತೃವಾದ ಋತ್ವಿಜ ಯಜ್ಞಕ್ಕೆ ಬಂದಿರತಕ್ಕಂಥ ದೇವತೆಗಳನ್ನು ಸಾಮ ಮಂತ್ರಗಳಿಂದ ಸ್ತುತಿಸಿ ಸಂತೋಷಪಡಿಸ್ತಾನೆ. ಇಲ್ಲಿ ನೋಡಿ, ಭಗವಂತ ಹೇಳಿದ್ದಾನೆ, ಗೀತಾಚಾರ್ಯ ಕೃಷ್ಣ, ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿದ್ದಾನೆ. ಅಂದರೆ ಸಾಮವೇದ ಆ ಭಗವಂತನ ವಿಭೂತಿ ಅಂತಲೇ ಹೇಳಬಹುದು. ಈ ಸಾಮವೇದಕ್ಕೆ ಸಹಸ್ರ ಶಾಖೆಗಳಿದೆ. ಅದನ್ನು ನಮಗೆ ಪತಂಜಲಿ ಮಹರ್ಷಿಗಳು ಭಾಷ್ಯದಲ್ಲಿ ಹೇಳಿದ್ದಾರೆ. ಆಯಿತಾ? ನನಗೆ ಈ ಸಾಮವೇದ ಅಂದ ತಕ್ಷಣ ಚಾಂದೋಗ್ಯ ಹಾಗೂ ಕೇನೋಪನಿಷತ್ತು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಶಂಕರಾಚಾರ್ಯರು ತುಂಬ ಚೆನ್ನಾಗಿ ಭಾಷೆಗಳನ್ನು ಬರೆದಿದ್ದಾರೆ. ಇಲ್ಲಿ ಸಾಮೋಪಾಸನೆಯನ್ನೇ ತಿಳಿಸ್ತಕ್ಕಂಥದ್ದು ಯಾವುದರಲ್ಲಿ? ಈ ಸಾಮವೇದದಲ್ಲಿ. ಇನ್ನು ಅಥರ್ವವೇದ 4ನೇದು. ಈ ಯಜ್ಞಗಳಲ್ಲಿ ಹೋತೃ, ಅಧ್ವರ್ಯು ಹೇಳಿದೆ ನಿಮಗೆ. ಉದ್ಗಾತೃ ಅಂತ ಏನು ಹೇಳ್ತಾರೆ ಋಗ್ವೇದ, ಯಜುರ್ವೇದ, ಸಾಮವೇದದಲ್ಲಿ. ಹಾಗೆ ಬ್ರಹ್ಮನೂ ಬೇಕು. ಬ್ರಹ್ಮನಿಂದಲೇ ಯಜ್ಞಗಳಿಗೆ ಫಲ ಬರಬೇಕಾಗಿದೆ. ಎಲ್ಲ ಋತ್ವಿಜರುಗಳಿಗೆ ಎಲ್ಲ ಯಜ್ಞ ವಿಧಿವಿಧಾನಗಳನ್ನು ಚೆನ್ನಾಗಿ ತಿಳ್ಕೊಳ್ಳೋನೇ ಬ್ರಹ್ಮ. ಈ ಬ್ರಹ್ಮ ಇಲ್ಲದೆ ಹೋದರೆ ಯಾವ ಯಜ್ಞಾದಿ ಕರ್ಮಗಳು ಇಲ್ಲ. ಅಥರ್ವವೇದವನ್ನು ಅಧ್ಯಯನ ಮಾಡಿ ಉಳಿದ 3 ವೇದಗಳನ್ನು ತಿಳಿದಿರ್ತಕ್ಕಂತಹ ಮಹಾತ್ಮನೇ ಬ್ರಹ್ಮ. ನೋಡಿ, ಹಾಗಾಗಿ ಈ ಬ್ರಹ್ಮ ಹಿರಣ್ಯಗರ್ಭನ ಹೆಸರಿನವ. ಯಾಕೆಂದರೆ ಹಿರಣ್ಯಗರ್ಭನಿಗೆ ಬ್ರಹ್ಮ ಅಂತ ಕರೆಯೋದು. ಆತ್ಮಭೂಹು, ಸ್ವಯಂಭೂ, ಚತುರ್ಮುಖ, ವೇದಾತ್ಮ ಅಂತೆಲ್ಲ ಹೆಸರು. ಇಂಥ ಬ್ರಹ್ಮನೇ ಅಥರ್ವವೇದದ ಸ್ವರೂಪ. ಇಷ್ಟೊತ್ತು ನಾನು ಹೇಳಿದೆ ನಿಮಗೆ. ಋಗ್ವೇದಕ್ಕೆ ಹೋತೃ, ಯಜುರ್ವೇದಕ್ಕೆ ಅಧ್ವರ್ಯು, ಸಾಮವೇದಕ್ಕೆ ಉದ್ಗಾತೃ, ಇದಕ್ಕೆ ಬ್ರಹ್ಮ. ನೋಡಿ, ಇದನ್ನು ಸಾಮಾನ್ಯ ಯಾವಾಗ ಉಪಯೋಗಿಸ್ತಾರೆ ಅಂತಂದರೆ ಮಹಾರಾಜರ ಪಟ್ಟಾಭಿಷೇಕದ ಸಮಾರಂಭದಲ್ಲಿ ಅಥರ್ವವೇದ ಮಂತ್ರಗಳನ್ನು ಉಪಯೋಗಿಸ್ತಾರೆ. ಪೀಡಾ ಪರಿಹಾರಕ್ಕಾಗೂ ಕೂಡ ಅಥರ್ವ ಮಂತ್ರಗಳನ್ನು ವಿನಿಯೋಗ ಮಾಡ್ತಾರೆ. ಈ ಇಡೀ ಯಜ್ಞಕ್ಕೆ ಅಥರ್ವವೇದದ ಬ್ರಹ್ಮನೇ ಅಧ್ಯಕ್ಷನಾಗಿರ್ತಾನೆ. ಅಥರ್ವವೇದವನ್ನು ಬ್ರಹ್ಮವೇದ ಅಂತಲೂ ಕೂಡ ಕರೀತಾರೆ. ಕೆಲವು ಲೌಕಿಕ ಫಲಗಳನ್ನ ಹೊಂದೋದಕ್ಕೆ, ದುಷ್ಟಶತ್ರುಗಳ ಸಂಹಾರಕ್ಕೆ, ಈ ಮಾಟ ಮಂತ್ರ ಅಂತೀವಲ್ಲ, ಎಲ್ಲದಕ್ಕೂ ಅಥರ್ವವೇದದ ಮಂತ್ರಗಳನ್ನು ಉಪಯೋಗಿಸ್ತಕ್ಕಂಥದ್ದು. ಸಾಮಾನ್ಯವಾಗಿ ರಾಜ ಮಹಾರಾಜರುಗಳಿಗೆ ಅಥರ್ವವೇದದ ಮಂತ್ರಗಳಿಂದ ಆಶೀರ್ವಾದ ಮಾಡ್ತಾರೆ. ನೋಡಿ, ನೀವು ನೋಡ್ಬೋದು, ನಿಮಗೆ ಉತ್ತರ ಭಾರತದಲ್ಲಿ ಅಥರ್ವವೇದವನ್ನೇ ಜಾಸ್ತಿ
ಇದು ಮಾಡೋದು ಏನು ಅಥರ್ವವೇದದ ಬಳಕೆ ಜಾಸ್ತಿ ಇರ್ತಕ್ಕಂಥದ್ದು. ಈ ಅಥರ್ವವೇದಗಳಲ್ಲಿ 9 ಶಾಖೆ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ನಾನು ಶೌನಕ ಪಿಪ್ಪಲಾದ ಶಾಖೆಗಳು ಮಾತ್ರ ಇವಾಗ ನಮಗೆ ಕಂಡು ಬರುತ್ತೆ. ಈ ವೇದವನ್ನು ವ್ಯಾಸ ಮಹರ್ಷಿಗಳು ಸುಮಂತುವಿಗೆ, ತನ್ನ ಶಿಷ್ಯರಾದ ಸುಮಂತುವಿಗೆ ಉಪದೇಶ ಮಾಡಿದ್ದಾರೆ, ನೀನು ಇದನ್ನು ಪ್ರಸಾರ ಮಾಡು ಅಂತ. ಇಲ್ಲಿ ಮುಖ್ಯವಾಗಿ ಉಪನಿಷತ್ತುಗಳು ಬಂದರೆ ಮುಂಡಕೋಪನಿಷತ್ತು, ಪ್ರಶ್ನೋಪನಿಷತ್ತು, ಮಾಂಡೂಕ್ಯ, ಈ 3 ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಭಾಷೆ ಬರೆದಿದ್ದಾರೆ. ಅದ್ಭುತವಾಗಿರ್ತಕ್ಕಂತಹ ಗ್ರಂಥ. ಪ್ರಶ್ನೋಪನಿಷತ್ತೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ಏನು ವೇದದ ವಿದ್ಯಾಸ್ಥಾನ ಅಂತ ಹೇಳಿದ್ರೆ 4 ವೇದಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದು ತುಂಬ ಸಂಕ್ಷಿಪ್ತವಾಗಿ, ಏನೇನೂ ಇಲ್ಲ. ಇದು ಒಂದೊಂದು ವೇದದಲ್ಲಿ ಏನಿದೆ, ಋಗ್ವೇದದಲ್ಲಿ ಏನಿದೆ, ಯಜುರ್ವೇದದಲ್ಲಿ ಏನಿದೆ, ಸಾಮವೇದದಲ್ಲಿ ಏನಿದೆ, ಅಥರ್ವದಲ್ಲಿ ಏನಿದೆ, ಇದಿಷ್ಟು ನಾನು ಈ ಎಲ್ಲ 18 ಸ್ಥಾನಗಳನ್ನು ಮುಗಿಸಿದ ಮೇಲೆ ನಾನು ಡೀಟೇಲಾಗಿ ಪ್ರತಿಯೊಂದು ವೇದದ ಒಂದು ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಹಾಗೆ ಏನು ಉಪನಿಷತ್ತಿದೆ, 14 ಉಪನಿಷತ್ತಿಗೆ ಶಂಕರರ ಭಾಷೆ ಬರೆದಿದ್ದಾರಲ್ಲ, ಅದಷ್ಟೂ ತಿಳಿಸ್ಕೊಡ್ತೀನಿ, ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈಗ ನಾನು ಸಂಕ್ಷಿಪ್ತವಾಗಿ ಕೆಲವೊಂದು ಮಾತ್ರ ಎಲ್ಲನೂ ಸ್ವಲ್ಪ ಮಾತ್ರ ನಿಮಗೆ ಹೇಳ್ತಾ ಹೋಗ್ತೀನಿ. ಮುಂದಿನ ಸಂಚಿಕೆಯಲ್ಲಿ ವೇದಾಂಗಗಳು ಯಾವುದು, ಏನವು ಅನ್ನೋದನ್ನು ನಾನು ನಿಮಗೆ ವಿವರಿಸ್ತೀನಿ. ಧನ್ಯವಾದಗಳು.